ನಮ್ಮ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಗೆದ್ದಿರುವಂತಹ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ. ಪಕ್ಷದ ಕಾರ್ಯಕ್ರಮಗಳಲ್ಲಿ ಚಟುವಟಿಕೆಗಳಲ್ಲಿ ಹೆಚ್ಚು ತೊಡಗಿಸ್ಕೊಂಡು ಪಕ್ಷದ ಉನ್ನತೀಕರಣಕ್ಕೋಸ್ಕರ ಹೋರಾಟ ಮಾಡಬೇಕು, ಕೆಲಸ ಮಾಡಬೇಕು ಅಂತ ನಾನು ಈ ಮೂಲಕ ತಮಗೆ ಸಂದೇಶ ಕೊಡ್ತಾ ಇದ್ದೀನಿ. ಸರ್, ಮುಂದೆ ಜಿಲ್ಲಾ ಪರಿಷತ್ ಮತ್ತು ತಾಲೂಕು ಪರಿಷತ್ತು ಚುನಾವಣೆ ಬರ್ತಾ ಇದೆ. ಈಗ ಶಿಡ್ಲಘಟ್ಟದಲ್ಲಿ 2 ಬಣ ಅಂತಾರೆ, ಅದು ಯಾವ ಥರ ನೋಡ್ಬೋದು ಸರ್? ಈಗ ನೀವು ನೋಡ್ದಂಗೆ ನನ್ನ ಎಲೆಕ್ಷನ್ಗೆ ಬಣ ರಾಜಕೀಯ ಮುಗಿದೋಯ್ತು. ಎಲ್ಲ ಒಟ್ಟಿಗೆ ಇದ್ದಾರೆ, ಒಂದೇ ಕಾಂಗ್ರೆಸ್ ಅಂತ ಗುರುತಿಸ್ಕೊಳ್ತಾ ಇದ್ದಾರೆ ಎಲ್ಲ ವೇದಿಕೆಗಳಲ್ಲಿ. ಈಗ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಂತೂ ಬರ್ತಾ ಇದೆ, ಅದರಲ್ಲಿ ಆಸಕ್ತರು ಯಾರಂತ ಇನ್ನೂ ಮುಂದೆ ಬಂದಿಲ್ಲ. ಎಲ್ರಿಗೂ ಪಕ್ಷಕ್ಕೋಸ್ಕರ ದುಡಿದವರಿಗೆ ಪ್ರಥಮ ಆದ್ಯತೆ ನೀಡಲಾಗ್ತದೆ. ಅಂದರೆ ಸರ್, ಇಲ್ಲಿ PLD ಬ್ಯಾಂಕಲ್ಲಿ ಶಶಿಧರ್ ಮುನಿಯಪ್ಪ ಅವರು ಮಾರ್ಗದರ್ಶನದಲ್ಲಿ ನಡೆಯಿತು, ಮುಂದೆ ಅದೇ ಥರ ನಡೆಯುತ್ತೋ ಇಲ್ಲ ಅಂತ ಹೇಳಿದ್ರೆ ಇದು ಒಬ್ಬರಿಗೆ ಏನಾದರೂ ಸೂಕ್ತವಾಗಿ ಕೊಡೋ ಚಾನ್ಸಸ್ ಇದೆಯಾ ಅಂತ ಸರ್? ಅಲ್ಲಿ ನಿಮಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಶಶಿಧರ್ ಮುನಿಯಪ್ಪ ಅವ್ರ ನೇತೃತ್ವದಲ್ಲೇ ನಡೆದಿದ್ದು, PLD ಬ್ಯಾಂಕು ಹಂಗೆ ನಡೆದಿದೆ. ಮುಂದೆ ಎಲ್ಲ ಚುನಾವಣೆಗಳು ಅವ್ರ ನೇತೃತ್ವದಲ್ಲಿ ಎಲ್ಲ ಒಂದು ಕಲೆಕ್ಟ್. ಹಾಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ತಾವು ಸೇವೆ ಮಾಡ್ತಾ ಇದ್ರಿ. ಈಗ ZPTP ಬರ್ತಾ ಇದೆ, ಸೊ ಅದರ ಪ್ರಿಪ್ರೇಷನ್ ಹೇಗಿದೆ? ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿಗಳು ಇನ್ನೇನು ಸದ್ಯದಲ್ಲೇ ಎನಿ ಮೂಮೆಂಟ್ ಯಾವ ಬೇಕಾದರೂ ಅನೌನ್ಸ್ ಆಗ್ಬೋದು. ಅದಕ್ಕೆ ಎಲ್ಲ ನಮ್ಮ ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರೆ ಅವ್ರಿಗೆಲ್ರಿಗೂ ಮೊನ್ನೆ ನಾನು ಕಾಂಗ್ರೆಸ್ ಭವನದಲ್ಲಿ ನಾನು ಆಸ್ ಎ ಅಭ್ಯರ್ಥಿಯಾಗಿ ನಾನು ಏನು ಮಾಡಬೇಕು, ನಮ್ಮ ಪಕ್ಷದ ಹೈಕಮಾಂಡ್ ಇವತ್ತು ನಮ್ಮ DK ಶಿವಕುಮಾರ್ ಅಣ್ಣವರು ನಮ್ಮ KPCC ಅಧ್ಯಕ್ಷರು ಒಂದು ಮೀಟಿಂಗ್ ಕರೆದು ಒಂದು ಡೈರೆಕ್ಷನ್ಸು ಕೊಟ್ಟಿದ್ದಾರೆ. ಎಲ್ಲ ಕಂಪ್ಲೀಟ್ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ MLAಗಳು ಮತ್ತು ಡಿಪ್ಯೂಟೆಡ್ ಕ್ಯಾಂಡಿಡೇಟ್ಸ್ನ ಎಲ್ಲರನ್ನೂ ಕರೆದು ಪ್ರೈವೇಟಾಗಿ ಒಂದು ಮೀಟಿಂಗು ಮಾಡಿ ಪರ್ಸ್ನಲಾಗಿ ನಮಗೆಲ್ರಿಗೂ ಕಿವಿ ಮಾತಾಡಿದ್ದಾರೆ. ಎನಿ ಮೂಮೆಂಟ್ ಎಲೆಕ್ಷನ್ ಅನೌನ್ಸ್ ಆಗ್ಬೋದು, ನೀವು ಅದಕ್ಕೆ ಪ್ರಿಪೇರ್ ಆಗಿ ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರೆ ಅವ್ರಿಗೆ ನೀವು ಈಗಲೇ ಅವ್ರಿಗೆ ಎಚ್ಚರಿಕೆ ಕೊಡಿ, ಅವ್ರು ಇವಾಗಲಿಂದ ಪ್ರಿಪೇರ್ ಆಗಲಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನನಗೆ ಜವಾಬ್ದಾರಿ ಕೂಡ ವಹಿಸಿದ್ದಾರೆ ನಮ್ಮ DK ಶಿವಕುಮಾರ್ ಅಣ್ಣವರು, ನಮ್ಮ ಸಿದ್ದರಾಮಣ್ಣವರು ಇಬ್ಬರೂ ಸೇರಿಸಿ ನಮ್ಮ ಜವಾಬ್ದಾರಿ ವಹಿಸಿದ್ದಾರೆ. ಆ ಕೆಲಸನ ಏನು ಮಾಡಬೇಕು ಶಕ್ತಿ ಮೀರಿ ಇಲ್ಲಿ ನಮ್ಮ ಆಸ್ಪಿರೆಂಟ್ಸನ್ನು ಗೆಲ್ಸ್ಕೊಳ್ಳೋಂಥ ಕೆಲಸ ಖಂಡಿತ ಮಾಡ್ತೀನಿ. ನನ್ನ ನೇತೃತ್ವದಲ್ಲಿ ನೀವು ಮಾಡಲೇಬೇಕು ಅಂತ ನನ್ನ ಜವಾಬ್ದಾರಿ ವಹಿಸಿದ್ದಾರೆ. ಪಕ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಪಕ್ಷ ಅಂತಂದಮೇಲೆ ಪಕ್ಷದಲ್ಲಿ ಯಾರೇ ಇರಲಿ, ಸೋತಿರಲಿ ಗೆದ್ದಿರಲಿ, ಇವತ್ತು ನಮ್ಮ ಸರ್ಕಾರ ಇದೆ, ಅಭ್ಯರ್ಥಿ ನೀನೇ ನಿಂತ್ಕೊಂಡು ಅದು ಮುನ್ನಡೆಸಬೇಕು ಅಂತ ನನಗೆ DK ಶಿವಕುಮಾರ್ ಸ್ಟ್ರಿಕ್ಟಾಗಿ ನನಗೆ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸರ್, ಈಗ 21ನೇ ತಾರೀಕು ತಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಸಚಿವರು ನಿಮ್ಮ ನೇತೃತ್ವದಲ್ಲೇ ಒಂದು ಚುನಾವಣೆ ನಡೆಯುತ್ತೆ ಅಂತ ಹೇಳಿದರು ಕಾಂಗ್ರೆಸ್ ಭವನದಲ್ಲಿ. ಆದರೆ ಇವತ್ತೊಂದು ಖಾಸಗಿ ಕಾರ್ಯಕ್ರಮದಲ್ಲಿ ಪರಾಜಿತ ಅಭ್ಯರ್ಥಿ KV ಗೌತಮ್ ಅವರು ಮಾಜಿ ಶಾಸಕರು ಅಥವಾ ಮಾಜಿ ಸಚಿವರಾದಂಥ V ಮುನಿಯಪ್ಪ ಅವರ ನೇತೃತ್ವದಲ್ಲಿ ಮುಂದಿನ ಚುನಾವಣೆಗಳು ನಡೆಯುತ್ತೆ ಅಂತ ಹೇಳಿಕೆ ಕೊಟ್ಟರು. ಸೊ ಇದ್ರ ಬಗ್ಗೆ ತಾವೇನು ಹೇಳಿ? V ಮುನಿಯಪ್ಪನವ್ರಿಗೆ ಹಿಂದೆ ಖಂಡಿತ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಅವರೆಲ್ಲರೂ ಅವರೇ ನಮ್ಗೆ ಇಲ್ಲಿ ಬರಬೇಕಾದ್ರೆ ಎಲ್ಲ ಲೀಡರ್ಗಳನ್ನು ಕರೆದು ಇನ್ನು ಮುಂದಿನ ನನಗೆ ಈಗ ವಯಸ್ಸಾಯಿತು, ಅನಾರೋಗ್ಯದ ಕಾರಣ ಇನ್ನು ರಾಜೀವ್ ಗೌಡ್ರೆ ಕಾಂಗ್ರೆಸ್ ಪಕ್ಷ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಇಡೀ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರನ್ನ ಕರೆದು ಅವ್ರ ಮುಖಂಡತ್ವದಲ್ಲಿ ನನಗೆ ನೇಮಕ ಕೂಡ ಮಾಡಿದ್ರು. ಅಷ್ಟೇ ಅಲ್ಲದೆ DK ಶಿವಕುಮಾರ್ ಅವ್ರ ಹತ್ರ ಬಂದು ಶಶಿಧರ್ ಮುನಿಯಪ್ಪನವರು ಮತ್ತು V ಮುನಿಯಪ್ಪನವರು ಇಬ್ಬರೂ ಕೂಡ ಬಂದು ಹೇಳಿಕೆ ಮಾಡಿ ಇನ್ನು ಮುಂದೆ ರಾಜೀವ್ ಗೌಡ್ರೆ ಪಕ್ಷನ ನಡೆಸ್ಕೊಂಡು ಹೋಗ್ತಾರೆ ಅನ್ನೋ ಮಾತನ್ನು ಕೂಡ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ KPCC ಅಧ್ಯಕ್ಷರ DK ಶಿವಕುಮಾರ್ ಅವ್ರ ಹತ್ರ ಅವರೇ ಬಂದು ಹೊತ್ಕೊಂಡು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ಖಂಡಿತ ಅವರು ಸಲಹೆ ಕೂಡ ಇಟ್ಕೊತೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ಧಾಂತಗಳಿದೆ, ಈಗಾಗಲೇ ಹೇಳ್ದಂತೆಯೇ ಈಗಾಗಲೇ ನಮ್ಮ ಹೈಕಮಾಂಡ್ ಏನಿದೆ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅಣ್ಣವರು ಆಲ್ರೆಡಿ ನಮ್ಮ ಮಾಹಿತಿಗೆ ಹೇಳಿದ್ದಾರೆ. ನಾನು ಅವ್ರನ್ನ V ಮುನಿಯಪ್ಪನವ್ರನ್ನ ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡೋಂಥ ಕೆಲಸನೂ ಮಾಡಲ್ಲ. ಅವರು ಇರುವ ತನಕ ಅವ್ರ ಜೊತೆಯಲ್ಲಿ ಅವ್ರಿಗೆ ಏನು ಮಾರ್ಗದರ್ಶನ ತಗೊಂಡು ಎಲೆಕ್ಷನ್ ನಾನೇ ನಡೆಸ್ಕೊಂಡು ಹೋಗ್ಬೇಕು ಅಂತ ನನಗೆ ಡೈರೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಆಸ್ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನೂ ಇದೆ, ಸೋತಿರಲಿ ಗೆದ್ದಿರಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಯಾರಿರ್ತಾರೆ ಅವ್ರ ಮುಖಾಂತರನೇ ಎಲೆಕ್ಷನ್ ಚುನಾವಣೆ ನಡೀಬೇಕು. ಆವಾಗ ಏನು ಹೇಳಿದ್ದಾರೆ ಅದನ್ನು ಒಗ್ಗೂಡಿಸ್ಕೊಂಡು ಹೋಗೋಂಥ ಕೆಲಸ ಮಾಡಬೇಕು ಅನ್ನೋ ಮಾತನ್ನು ಕೂಡ ನನಗೆ ಕಿವಿ ಮಾತು ಹೇಳಿದ್ದಾರೆ. ಅದನ್ನು ನಾನು ಖಂಡಿತ ಅದನ್ನು ಯಾವ ರೀತಿ ನಮ್ಮ ಹೈಕಮಾಂಡ್ ಡೈರೆಕ್ಷನ್ಸ್ ಇರುತ್ತೆ ಅದ್ರ ಪ್ರಕಾರ ನಾನು ನಡೆಸ್ಕೊಂಡು ಹೋಗ್ತೀನಿ. ಸರ್, ಈಗ ಪುಟ್ಟು ಆಯನಪ್ಪ ಮತ್ತು ತಾವಿಬ್ಬರು ಅಣ್ಣ ತಮ್ಮಂದ್ರು ಅಂತ ತಾವೇ ಹೇಳಿದ್ರಿ. ನಾವು ಒಂದೇ ಇದ್ದಂಗೆ ಇದ್ದೀವಿ, ನಾವು ಒಂದೇ ಪಕ್ಷದಲ್ಲೇ ದುಡಿದೀವಿ, ಒಂದೇ ಈ ವೇದಿಕೆಯಲ್ಲಿ. ಆದರೆ ಚುನಾವಣೆಗಳಾದ ನಂತರ ನೀವಿಬ್ಬರು ಒಂದು ವೇದಿಕೆಯಲ್ಲಿ ಕಾಣಿಸ್ಕೊತಾ ಇಲ್ಲ, ಬೇರೆ ಬೇರೆಯೇ ಇದ್ದೀರಿ. ಆದರೆ ಕಾಂಗ್ರೆಸ್ಸಲ್ಲಿ ಮನೆ ಒಂದು 3 ಬಾಗಿಲಂತಾಗಿದೆ, ಪಬ್ಲಿಕ್ಸ್ ಹೇಳ್ತಾ ಇದ್ದಾರೆ. ಅದು ಏನೇ ಆದರೂ ಕೂಡ ಏನಾಗುತ್ತೆ, ಒಂದು ಮನೆ ಅಂತಂದರೆ ಒಂದು ಅಣ್ಣ ತಮ್ಮಂದ್ರುಗಳು ಗಲಾಟೆ ಅವೆಲ್ಲ ಇದ್ದೇ ಇರುತ್ತೆ. ಇವಾಗೇನಾಗುತ್ತೆ, ಒಂದು ಅವ್ರ ಅಧಿಕಾರ ಸಾಧಿಸ್ಬೇಕು ಅಂತ ಅವ್ರು ಓಡಾಡ್ತಿರ್ಬೋದು. ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಇರ್ತದೆ ಸಿದ್ಧಾಂತ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ ಆಕ್ಟಿವ್ ಆಗಿದ್ದೀವಿ ನಾವು. ಒಂದು ಸಾರಿ ಕಾರಣಾಂತರಗಳಿಂದ ಚುನಾವಣೆ ನಡೆದಿದೆ, ಸೋಲು ಗೆಲುವು ಅದು ಇದ್ದೇ ಇರುತ್ತೆ. ಅದರಲ್ಲಿ ನಾನು ಸೋತ ದಿನದಿಂದನೂ ಇಲ್ಲಿ
ಹಿಂದೆ ಏನು ಕೆಲಸ ಮಾಡ್ತಿದ್ದೆ ಅದರ 10ರಷ್ಟು 100ರಷ್ಟು ಆಕ್ಟಿವ್ ಆಗಿದ್ದೀನಿ. ನಮ್ಮ ಕಾಂಗ್ರೆಸ್ ಮುಖಂಡರಿರಲಿ, ಕಾರ್ಯಕರ್ತರಿರಲಿ, ಅವ್ರಿಗೆ ಕಿಂಚಿತ್ತು ಪಿನ್ನಷ್ಟು ತೊಂದರೆ ಆಗಿದೆ ಅಂದರೆ ಫಸ್ಟ್ ಪರ್ಸನ್ ನಾನು ಅಲ್ಲಿರ್ತೀನಿ, ಅವ್ರ ಕಷ್ಟದಲ್ಲಿ ಇರ್ತೀನಿ, ಅವ್ರಿಗೆ ಏನೇ ತೊಂದರೆಗಳಾದರೂ ನಿಲ್ತೀನಿ. ಯಾವುದೇ ಒಂದು ಚುನಾವಣೆಗಳಿರ್ಬೋದು, ನಾನು ಎಲೆಕ್ಷನ್ MLA ಎಲೆಕ್ಷನ್ ಸೋತಾಗ್ಲಿಂದಲೂ ಕೂಡ ಯಾವುದೇ ಒಂದು ಚುನಾವಣೆಗಳು, ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಂದಿರ್ಬೋದು, ಅದರಲ್ಲಿ ಎದುರಾಳಿ ನಮಗೆ ಇಲ್ಲಿ BJP ಮತ್ತು JDS ಏನಿದೆ ಅದಕ್ಕೆ ಸರಿಸಾಟಿಗಿಂತ ಹೆಚ್ಚಿಗೆ ನಾವು ಒಂದು ನಿಂತು ಚುನಾವಣೆ ನಡೆಸಿದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಈಗಲೂ ಹೇಳ್ತಿದ್ದೀನಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಮುಂದೆ ಬರುವಂಥ ಗ್ರಾಮ ಪಂಚಾಯತ್ ಚುನಾವಣೆಗಳಿರ್ಬೋದು, ಮತ್ತು ನಮ್ಗೆ ಏನು ಇಲ್ಲಿ ನಮ್ಮ ಡೈರಿದು ಒಕ್ಕೂಟದ ಎಲೆಕ್ಷನ್ಗಳಿರ್ಬೋದು, ಮುಂದೆ ಯಾವುದೇ ಒಂದು ಚುನಾವಣೆ ಬರಲಿ, ಚುನಾವಣೆಗಳನ್ನ ಎದುರಾಳಿಗಿಂತ ಹೆಚ್ಚಿನ ರೀತಿಯಲ್ಲಿ ಎದುರಿಸೋಕೆ ಸಿದ್ಧವಾಗಿದ್ದೀವಿ. ಅದಕ್ಕೆ ಆ ಸಮಯ ಬಂದಾಗ ಏನು ಬೇಕೋ, ಏನಾಗುತ್ತೆ ರಾಜಕೀಯವಾಗಿದ್ದಾಗ ಇರಲಿ, ಒಬ್ಬರು ಹಂಗೆ ಹಿಂಗೆ ಇರ್ಬೋದು, ಎಲ್ಲರೂ ಒಗ್ಗೂಡಿಸ್ಕೊಳ್ಳೋಂಥ ಕೆಲಸ ನಾನು ಏನು ಮಾಡಬೇಕು ನಮ್ಮ ಹೈಕಮಾಂಡ್ ಇದೆ, ನಾನು ಕೂಡ ಆ ಕೆಲಸ ಮಾಡ್ತೀನಿ. ಸರ್, ಈಗ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ 3 ಪಕ್ಷಗಳಿದ್ದಾವೆ. ಸೊ ತಮ್ಮ ಎದುರಾಳಿ ಯಾವ ಪಕ್ಷ? ಇಲ್ಲಿರುವಂಥದ್ರಲ್ಲಿ ಹೇಳ್ಬೇಕು ಅಂತಂದರೆ ಈಗಿರೋದು ನಮ್ಮ ಶಿಡ್ಲಘಟ್ಟದಲ್ಲಿ JDS, ಕಾಂಗ್ರೆಸ್ ಇಬ್ಬರ ಇದ್ವಿ. ನಮಗೆ ಎದುರಾಳಿ JDS ಇದೆ. BJP ಇಲ್ಲೇನು ನಮಗೆ ಅದನ್ನು ಲೆಕ್ಕ ಇಲ್ಲದ ಪಕ್ಷನೇ ಇಲ್ಲ. ಅವ್ರದ್ದೇನು ಅಂತ ಇದು ಕೂಡ ಇಲ್ಲ ಅನ್ನೋ ಮಾತನ್ನು ಹೇಳ್ತೀನಿ.